ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ನನ್ನ ನಾಣೆಗಳು ನಾಳೆ ಖಂಡಿತ ವಾಪಸ್ ಕೊಟ್ಬಿಡ್ತೀನಿ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಹಾಗೆ ಮಾಡಿಲ್ಲ. ನಮ್ಮ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಿಜವಾಗ್ಲೂ ನನಗದು ಗೊತ್ತಿಲ್ಲ. ದೇವರಾಣೆಗೂ ನಾನು ಹಾಗೆ ಅಂದೇ ಇಲ್ಲ. ಹೀಗೆ ಆಣೆ ಮಾಡಿ ತಮ್ಮ ಮಾತನ್ನು ನಂಬಿಸೋದು ಬಹಳಷ್ಟು ಜನರ ರೂಢಿ. ತಮ್ಮ ಮಾತನ್ನು ಇನ್ನೊಬ್ಬರಿಗೆ ನಂಬಿಸಬೇಕು ಅಂದಾಗ ಮೊದಲು ಹೊಳೆಯೋದೇ ಈ ಆಣೆ ಪ್ರಮಾಣಗಳು. ನನ್ನಾಣೆ, ನಿನ್ನಾಣೆ, ದೇವರಾಣೆಗಳು ನಾಲ್ಗೆ ತುದಿಲೇ ಇರುತ್ತೆ ಅನ್ಸುತ್ತೆ. ಯಾವಾಗ ನಮ್ಮ ಮೇಲೆ ಬೇರೆಯವರಿಗೆ ನಂಬಿಕೆ ಕಡಿಮೆ ಇದೆ ಅಂತ ಅನ್ಸೋಕೆ ಶುರುವಾಗುತ್ತೋ ಈ ಆಣೆ ಪ್ರಮಾಣಗಳ ವರಾತ ಶುರುವಾಗುತ್ತೆ. ಅದಕ್ಕೆ ತಮ್ಮ ಮೇಲಿನ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಬಹಳ ಸಲೀಸಾಗಿ ಆಣೆ ಮಾಡಿಬಿಡ್ತೀವಿ. ನಂಬಿಕೆಗೆ ಆಸರೆಯಾಗಿ ಆಣೆ ಪ್ರಮಾಣಗಳನ್ನು ಮಾಡಿದ್ರೂ ಅದನ್ನು ಸರಿಯಾಗಿ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇದ್ದ ಅಲ್ಪ ಸ್ವಲ್ಪ ವಿಶ್ವಾಸನೂ ಕಳ್ಕೊಂಡ ಹಾಗೆ ಲೆಕ್ಕ. ನಮ್ಮ ಯಾವುದೇ ಮಾತನ್ನ ಬಹಳ ಕಾನ್ಫಿಡೆಂಟ್ ಆಗಿ ಮತ್ತೊಬ್ಬರಿಗೆ ನಂಬಿಸಬೇಕು ಅಂತಂದ್ರೆ ಆಣೆ ಪ್ರಮಾಣಗಳು ನಿಜವಾಗ್ಲೂ ಅಗತ್ಯ ಇದೆಯಾ? ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಬದ್ಧತೆ ನಮಗಿದ್ರೆ ನಿಜವಾಗ್ಲೂ ಈ ಆಣೆ ಪ್ರಮಾಣಗಳ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದಕ್ಕೆ ಮಾತಾಡೋ ಮೊದಲು 10 ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಕೆಲವು ಸಂದರ್ಭಗಳು ನಮಗೆ ವ್ಯತಿರಿಕ್ತವಾಗಿ ಎದುರಾದಾಗ ಅದರಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತಲೋ ಅಥವಾ ಈಗ ಈ ಕೆಲಸ ಆಗೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತಲೋ ಹಿಂದೆ ಮುಂದೆ ಯೋಚನೆ ಮಾಡದೆ ಆಣೆ ಪ್ರಮಾಣಗಳನ್ನ ಮಾಡಿಬಿಡ್ತೀವಿ. ಅದೇ ಕಾರಣಕ್ಕೆ ಇವತ್ತು ಆಣೆ ಪ್ರಮಾಣಗಳ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗಿದೆ. ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಅಂತ ಆಡಿರೋ ಮಾತು ನುಡಿದಂತೆ ನಡೆಯದೆ ಹೋದಾಗ ವಿಶ್ವಾಸ ಹಾಳಾಗೋದು ಸಹಜ. ಭೀಷ್ಮ ಪ್ರತಿಜ್ಞೆ ಅಂತ ಕೇಳಿರ್ತೀರ. ನಾನು ಮದುವೆನೇ ಆಗಲ್ಲ ಅಂತ ಪ್ರಮಾಣ ಮಾಡಿದ ಭೀಷ್ಮ ಅಜನ್ಮ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು. ಚಾಣಕ್ಯನ ಛಲ, ಗಾಂಧಾರಿಯ ಸಂಕಲ್ಪ, ಭರತನ ನಿಷ್ಠೆ ಇವೆಲ್ಲ ಇವತ್ತಿಗೂ ಉದಾಹರಣೆಯಾಗಿ ಸಿಗೋದು ಯಾಕೆ ಅಂತಂದ್ರೆ ಅವರು ತಮ್ಮ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದಕ್ಕೆ. ಹಿಂದೆಲ್ಲ ಮಾತು ಕೊಡೋದು ಅಂತಂದ್ರೆ ತಮ್ಮ ಪ್ರಾಣನ ಒತ್ತೆ ಇಟ್ಟಷ್ಟೇ ಪ್ರಾಮುಖ್ಯತೆ ಇತ್ತು. ಒಂದು ಸಲ ಮಾತಿಗೆ ತಪ್ಪಿದ್ರೆ ತಮ್ಮನ್ನ ತಾವೇ ಕ್ಷಮಿಸ್ಕೊಳ್ತಾ ಇರಲಿಲ್ಲ. ಬಲಿ ಚಕ್ರವರ್ತಿ ವಾಮನನಿಗೆ ಕೊಟ್ಟ ಮಾತಿನಿಂದ ತನ್ನ ಪ್ರಾಣಕ್ಕೆ ಮುಳುವಾಗತ್ತೆ ಅಂತ ಗೊತ್ತಾದ್ರೂ ಆ ಕೊಟ್ಟ ಮಾತಿನಿಂದ ಹಿಂದೆ ಸರಿದಿಲ್ಲ. ಆಡಿದ ಮಾತಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇದ್ದ ಕಾಲದಲ್ಲಿ ಪ್ರತಿ ಮಾತಿಗೂ ಒಂದೊಂದ್ಸಲ ಆಣೆ ಇಡೋ ಅಗತ್ಯ ಇರಲಿಲ್ಲ. ಆದ್ರೆ ಈಗ ನಾವಾಡೋ ಮಾತು ಕೇವಲ ನಾಲಿಗೆ ತುದಿಯಿಂದ ಬಂದಿರತ್ತೆ ಹೊರತು ಯೋಚಿಸಿ ಬುದ್ಧಿಪೂರ್ವಕವಾಗಿ ಆಗ್ಲಿ ಮನಃಪೂರ್ವಕವಾಗಿ ನಿಷ್ಠೆಯಿಂದಾಗ್ಲಿ ಆಡೋದಿಲ್ಲ. ಅದಕ್ಕೆ ಮಾತಿಗೊಮ್ಮೆ ನನ್ನಾಣೆ ನಿನ್ನಾಣೆಗಳು ಹುಟ್ಟಿ ಸತ್ವ ಕಳ್ಕೊಂಡಿದೆ. ಆಣೆ ಇಟ್ಟು ಉಳಿಸ್ಕೊಳ್ಳೋಕಾಗದೆ ನಮ್ಮ ವ್ಯಕ್ತಿತ್ವವನ್ನ ಹಗುರ ಮಾಡ್ಕೊಳ್ಳೋ ಬದಲು ಪ್ರಾಮಾಣಿಕವಾಗಿ ನಡ್ಕೊಂಡು ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದು ಮೇಲಲ್ವಾ? ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.